ದೇವರನ್ನು ಸ್ತೋತ್ರ ಮಾಡುವಾಗ ಸದಾನಂದಂ ಅಂತ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ. ಸದಾನಂದಂ ಎಂಬ ಶಬ್ದಕ್ಕೆ ಸತ್ ಅಂದರೆ ಸಜ್ಜನರು, ಅವರಿಗೆ ಆನಂದವನ್ನು ಕೊಡುವವ ದೇವರು ಅಂತ ಸ್ತೋತ್ರ ಮಾಡಿದ್ದಾರೆ. ಅಂದರೆ ದುರ್ಜನರಿಗೆ ಆನಂದ ಕೊಡುವವ ಅಲ್ಲ, ಸಜ್ಜನರಿಗೆ ಆನಂದವನ್ನು ಕೊಡುವವ ಭಗವಂತ ಅಂತ. ನಮ್ಮ ದೇವರು ಯಮುನೆಯ ಜಲವನ್ನು ಕಲುಷಿತಗೊಳಿಸುವ, ವಿಷಮಯವನ್ನಾಗಿ ಮಾಡುವ ಕಾಳಿಯ ನಾನು ಮರ್ದನೆ ಮಾಡಲಿಕ್ಕೋಸ್ಕರವಾಗಿ ಯಮುನಾ ತೀರಕ್ಕೆ ಬರ್ತಾನೆ. ನಿಜವಾಗಿ ಕಾಳಿಯ ದೇವರ ಭಕ್ತ, ಅಂತರಂಗ ಭಕ್ತ. ಆದರೆ ಈ ಭಕ್ತರಿಗೂ ಕೂಡ ತಲೆಗೇರುವುದಂತುಂಟು. ದೇವರು ಕೊಟ್ಟ ಆ ಸಂಪತ್ತು ಅದನ್ನು ತಡ್ಕೊಳ್ಳಿಕ್ಕಾಗದೆ ಕೆಲವು ಸಲ ಪ್ರಪಂಚಕ್ಕೆ ಹಾನಿಕಾರಕರಾಗಿ ಬಿಡ್ತಾರೆ. ಕೆಲವು ಸಲ ಹಾಗಾಗ್ತದೆ. ಮನೆಯಲ್ಲಿ ತುಂಬ ನಾವು ಸಲಿಗೆ ಕೊಟ್ಟರೆ ನಮ್ಮ ಮನೆಯ ಮಂದಿಯೇ ನಮಗೆ ತೊಂದರೆ ಕೊಡುವವರಾಗಿ ಬಿಡ್ತಾರೆ. ನಮ್ಮ ದೇವರಿಗೆ ಬೇಕಾದಂತಹ ಕಾಳಿಯ ಅವನು ಯಮುನೆಯ ಜಲವನ್ನೆಲ್ಲ ಕಲುಷಿತಗೊಳಿಸಿದ. ಯಾಕೆಂತಂದರೆ ದೇವರು ಕೊಟ್ಟ ಸಂಪತ್ತು ಅಂತಂದರೆ ವಿಷ. ಆ ವಿಷವನ್ನು ಯಾವುದೋ ಒಂದಕ್ಕೆ ವಿನಿಯೋಗ ಮಾಡಬಹುದಿತ್ತು, ಆದರೆ ಕೆಟ್ಟದ್ದಕ್ಕೆ ವಿನಿಯೋಗ ಮಾಡಿದ. ಯಾವುದಕ್ಕೆ ವಿನಿಯೋಗ ಮಾಡಬಹುದು? ಅಲ್ಲೆಲ್ಲ ದುಷ್ಟರಿದ್ದರು, ಎಲ್ಲ ರಾಕ್ಷಸರಿದ್ದರು, ಅವರಿಗೆ ಕಚ್ಚಿ ಅವರನ್ನು ಕೊಲ್ಲಬಹುದಿತ್ತಲ್ಲ. ನಮ್ಮ ದೇವರ ಜವಾಬ್ದಾರಿಯನ್ನು ಸ್ವಲ್ಪ ಕಡಿಮೆ ಮಾಡಬಹುದಿತ್ತು. ಹಾಗೆ ಮಾಡಲಿಲ್ಲ. ಯಮುನೆಯ ಜಲದಲ್ಲಿಯೇ ವಿಷವನ್ನು ವಮನೆ ಮಾಡಿ ಅದನ್ನು ಯಾರು ಕುಡಿತಾರೆ ಅವರೆಲ್ಲರಿಗೂ ತೊಂದರೆ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಸಂಪತ್ತು ಬಂದಾಗ ಕೆಲವು ಸಲ ವಿವೇಕ ಕಳ್ಕೊಳ್ತೇವೆ. ನಾವು ಏನು ಮಾಡಬೇಕು ಏನು ಮಾಡಬಾರದು ಅಂತ ಗೊತ್ತಿರುವುದಿಲ್ಲ. ಹಾಗಾಗಿ ನಮ್ಮ ದೇವರಿಗೆ ತೊಂದರೆ ಆಗುತ್ತೆ, ದೇವರ ಭಕ್ತರಿಗೆ ತೊಂದರೆ ಆಗ್ತದೆ, ಸಜ್ಜನರಿಗೆ ತೊಂದರೆ ಆಗುತ್ತೆ, ಎಲ್ಲ ಜನರು ಕಷ್ಟಪಡ್ತಾರೆ ಅನ್ನೋದನ್ನು ಮರೆತು ಬಿಡ್ತೇವೆ ನಾವು. ಹಾಗಾಗಿ ಆ ಕಾಳಿಯ ದೇವರ ಭಕ್ತನಾಗಿದ್ದರೂ ಕೂಡ ಆ ಭಕ್ತಿ ಅಲ್ಲಿಯೇ ಅದು ಸುಪ್ತವಾಗಿ, ಅಹಂಕಾರ ಅದು ಪ್ರಬುದ್ಧವಾಗಿ ಎಲ್ಲ ಕಡೆ ವಿಷಾಮಯವನ್ನಾಗಿ ಮಾಡಿ ಆ ನೀರು ಕುಡಿದ ಜನ ಎಲ್ಲ ಸತ್ರು. ಗೋಪಾಲಕರು, ಗೋವುಗಳು, ಮರಗಳು ಎಲ್ಲವೂ ಕೂಡ ತನ್ನ ಜ್ಞಾನವನ್ನು ಕಳ್ಕೊಂಡು ಮೂರ್ಛಿತರಾಗಿ ಬಿದ್ದರು. ನಮ್ಮ ದೇವರು ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದು ಯಮುನೆಗೆ ಹಾರ್ತಾನೆ. ಕಾಳಿಯನ ಜೊತೆಗೆ ಸರಸಾಡ್ತಾ ಇರ್ತಾನೆ. ಸರಸಾಡ್ತಾ ಇದ್ದರೆ ಅಲ್ಲಿಯ ಗೋಪಾಲಕರಿಗೆ ಭಯ ಆಗ್ತಾ ಇತ್ತು. ಊರಲ್ಲಿರ್ತಕ್ಕಂತಹ ತನ್ನ ತಾಯಿ, ತಂದೆ ಎಲ್ರಿಗೂ ತೊಂದರೆ ಆಗ್ತದೆ. ಹಲಿನ ಪ್ರತಿಬೋಧಿತ ಬಲರಾಮದೇವರು ಬೋಧನೆ ಮಾಡಿದರೂ ಅವ್ರಿಗೆ ಗೊತ್ತಾಗಲಿಲ್ಲ. ಅವರಿಗೆ ಕೃಷ್ಣ ಅವರನ್ನು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉತ್ಪಾತ ಮೀಕ್ಷತು, ಅಲ್ಲಿ ಏನೋ ತುಫಾನಾಯಿತು, ಅಲ್ಲಿ ಚಂಡಮಾರುತ ಬಂತು, ಮಳೆ ಬಂತು, ಮಿಂಚು ಬಂತು, ಅಕಾಲಿಕವಾದ ಮರಗಿಡಗಳು ಬಿತ್ತು. ಇದನ್ನು ನೋಡಿ ಅವ್ರಿಗೆ ಭಯಪಟ್ಟರು. ಏನೋ ಆಗ್ತಾ ಇದೆ, ನಮ್ಮ ಕೃಷ್ಣ ಕಾಣ್ತಾ ಇಲ್ಲ, ಆದರೆ ಏನೋ ಆಗ್ತಾ ಇದೆ, ಏನಾಯಿತು ನಮ್ಮ ಕೃಷ್ಣನಿಗೆ? ಬಲರಾಮದೇವರು ಹೇಳಿದರು, ನಮ್ಮ ಕೃಷ್ಣನಿಗೇನೂ ಆಗುವುದಿಲ್ಲ, ಚಿಂತೆ ಮಾಡಬೇಡಿ ಅಂತ. ಆದರೂ ತಡ್ಕೊಳ್ಳಿಕ್ಕಾಗಿಲ್ಲ. ಎಲ್ಲ ಪರಿವಾರ ಸಹಿತರಾಗಿ ಅಲ್ಲಿಗೆ ಬರ್ತಾರೆ. ಕೃಷ್ಣ ಯಮುನೆಯಲ್ಲಿ ಮುಳುಗಿ ಕಾಳಿಯನ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಕಾಳಿಯನನ್ನು ಕುಣಿಸ್ತಾ ಇರ್ತಾರೆ. ಯಮುನೆಯ ಒಳಗಿದ್ದರೂ ಕೂಡ ನಮ್ಮ ದೇವರಿಗೆ ಹೊರಗಿದ್ದ ಗೋಪಾಲಕರು ಕಾಣಿಸ್ತಾರೆ. ತಂದೆ, ತಾಯಿ, ಬಂಧು ಬಳಗ ಎಲ್ಲ ಕಾಣಿಸ್ತಾರೆ. ಅವರು ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಕೃಷ್ಣನಿಗೇನಾಯಿತು? ಕೃಷ್ಣ ಕಾಣೋದಿಲ್ಲ. ಯಮುನೆಯಲ್ಲಿ ಮುಳುಗಿದ್ದಾನೆ, ಮೇಲಕ್ಕೆ ಬರ್ತಾ ಇಲ್ಲ. ಯಾರಿಗಾದರೂ ಹಾಗಾಗುತ್ತಾ ಇಲ್ಲ? ನಮ್ಮ ಮಕ್ಕಳು ಸ್ನಾನಕ್ಕೆ ಹೋಗಿದ್ದಾರೆ, ಮೇಲೆ ಬರಲಿಲ್ಲ ಅಂತಂದರೆ ಏನು ಕಾಣುವುದಿಲ್ಲ. ಒಂದೆರಡು ಬಟ್ಟೆ ಕಾಣಿಸ್ತದೆ ಅಂತಂದರೆ ಮತ್ತೆ ಬೇಡವೇ ಬೇಡ ನಮಗೆ, ಗಲಾಟೆ ಚೀರಾಟ ಅಂತ. ಕೃಷ್ಣ ಅಂದರೆ ಸರ್ವಸ್ವ ಅವರಿಗೆ. ಯಮುನೆಯಲ್ಲಿ ಬಿದ್ದಿದ್ದಾನೆ. ಮೇಲೆ ನೋಡ್ತಾರೆ, ಗೋಪಾಲಕರು ಮೂರ್ಛಿತರಾಗಿ ಬಿದ್ದಿದ್ದಾರೆ, ಗೋವುಗಳು ಮೂರ್ಛಿತವಾಗಿ ಬಿದ್ದಿವೆ, ಮರಗಿಡಗಳು ಸತ್ತು ಬಿದ್ದಿವೆ. ಅಯ್ಯೋ ನಮ್ಮ ಕೃಷ್ಣನಿಗೇನಾಯಿತು ಅಂತ ಅವರು ಚಿಂತಾಕ್ರಾಂತರಾಗಿ ಕೂತಿದ್ದಾರೆ. ಕೆಳಗಿನಿಂದ ಕಾಳಿಯನಿಗೆ ಸ್ವಲ್ಪ ಬುದ್ಧಿ ಕಲಿಸಿಕೊಡಬೇಕು ಅಂತಿತ್ತು. ಆದರೆ ಅಷ್ಟರಲ್ಲಿ ಆ ಗೋಪಾಲಕರ ಸಂಘವನ್ನು ನೋಡಿ ದೃಷ್ಟ್ವಾ ನಿಜಾಶ್ರಯ ಜನಸ್ಯ ಬಹೋಹ ಸುದುಃಖಂ. ಅವ್ನು ನೋಡಿದ, ಇಷ್ಟು ಜನರಿಗೆ ದುಃಖ ಆಗ್ತಾ ಇದೆ, ನನ್ನನ್ನು ನಂಬಿದ ಮಂದಿ ಇವರು, ಅವರಿಗೆ ಕಷ್ಟ ಆಗಬಾರ್ದು ಅಂತ ಭಗವಂತನ ಚಿಂತನೆ ನೋಡಿ. ದೇವರು ಯಾವುದೋ ಮುಖ್ಯವಾದ ಕಾರ್ಯದಲ್ಲಿ ಇಳಿದಿದ್ದಾನೆ ಯಮುನೆಯಲ್ಲಿ, ಏನೂ ಆಗುವುದಿಲ್ಲ. ಆದರೆ ಬಹುಜನರಿಗೆ ದುಃಖ ಆಗ್ತಾ ಇದೆ. ಅದು ನನ್ನನ್ನು ನಂಬಿದವರು, ಭಗವದ್ಭಕ್ತರು, ಸಜ್ಜನರು, ಅವರಿಗೇನು ಮಾಡಬೇಕು?
ಭಗವಂತ ಆ ನೀರಲ್ಲಿ ಮುಳುಗಿದವ, ಕಾಳಿಯ ಜೊತೆಗೆ ಇದ್ದವ. ದೇವರು ಭಕ್ತಂ ನಾಗಂ ಸ್ವಭಕ್ತಮಪಿ ಅವಂ ಮಮರ್ಧ, ಆ ಕಾಳಿಯನನ್ನು ಮರ್ಧನೆ ಮಾಡಿದ ಅಂತ. ಇದನ್ನು ವಿಷವನ್ನು ಮಾತ್ರ ಖಾಲಿ ಮಾಡಿ ಕಳಿಸಿಕೊಡೋಣ ಅಂತ ನಮ್ಮ ದೇವರಿಗೆ ಇತ್ತೋ ಏನೋ ಗೊತ್ತಿಲ್ಲ. ಆದರೆ ನಮ್ಮ ಬಹುಜನರ ದುಃಖವನ್ನು ನೋಡಿ ಆ ಭಕ್ತನಾಗಿದ್ದರೂ ಕೂಡ ಕಾಳಿಯನನ್ನು ನಮ್ಮ ದೇವರು ಮರ್ಧನೆ ಮಾಡಿದ್ದಾನೆ. ನೋಡಿ, ಸಜ್ಜನರಿಗೆ ಆನಂದ ಕೊಡಬೇಕು ಅನ್ನೋದು ಭಗವಂತನಿಗೆ ಮುಖ್ಯ. ಸಜ್ಜನರಲ್ಲಿ ಬಹುಜನರಿಗೆ ಆನಂದವನ್ನು ಕೊಡಬೇಕು ಅಂತ ಭಗವಂತನಿಗೆ ಇರುವಂಥದ್ದು. ಆದ್ದರಿಂದ ಬಹುಜನರ ಆನಂದಕ್ಕೋಸ್ಕರವಾಗಿ ಒಬ್ಬ ಭಕ್ತನಿಗೆ ದುಃಖ ಆಗುವುದು ಉಂಟು. ಸಹಜವಾಗಿ ಅವನು ತಪ್ಪು ಮಾಡಿರ್ತಾನೆ, ದುಃಖ ಕೊಡ್ತಾನೆ ಭಗವಂತ. ಹಾಗಾಗಿ ನಾವು ಆಲೋಚನೆ ಮಾಡಬೇಕಂತೆ. ಕೆಲವೊಂದು ಸಲ ನಮಗೆ ಹಾಗಾಗ್ತದೆ, ಏನ್ರಿ ಎಲ್ಲರೂ ಚೆನ್ನಾಗಿದ್ದಾರೆ, ನಾನೊಬ್ಬ ಮಾತ್ರ ಹಿಂಗಿದ್ದೇನೆ, ಯಾಕೆ ಹೀಗೆ ಮಾಡಿದ ದೇವರು? ದೇವರಿಗೆ ಏನು ನನ್ನ ಮೇಲೆ ಹಾಗೆ, ನಾನು ಏನು ಮಾಡಿದ್ದೇನೆ ಅಂತ ನಮಗೆ ಅನಿಸುವುದುಂಟು. ನಮ್ಮ ತಪ್ಪು ನಮಗೆ ಗೊತ್ತಾಗೋದಿಲ್ಲ, ನಾವು ಮಾಡಿದ ಅನ್ಯಾಯ ನಮಗೆ ಗೊತ್ತಾಗೋದಿಲ್ಲ. ತಪ್ಪು ನಮ್ಮದು ಇದೆ, ಆದರೆ ನಾವು ದೇವರಿಗೆ ಭಕ್ತಿಯನ್ನು ನಡ್ಕೊಂಡದ್ದು ಹೌದು, ಆದರೆ ನಮ್ಮ ತಪ್ಪನ್ನು ನೆನಪಿಸಿಕೊಳ್ಳುವುದಿಲ್ಲ. ದೇವರು ನೋಡ್ತಾನೆ, ಇವನು ಒಬ್ಬನಿಗೆ ತೊಂದರೆ ಕೊಟ್ಟರೆ ಅಷ್ಟು ಜನರಿಗೆ ಅನುಕೂಲ ಆಗುವುದಾದರೆ ನಾನು ಇವನಿಗೊಬ್ಬರಿಗೆ ಹಿಂಸೆ ಕೊಡ್ತೇನೆ ಅಂತ ಭಗವಂತ ಒಬ್ಬನಿಗೆ ದುಃಖ ಕೊಡ್ತಾನೆ. ಎಲ್ಲ ಸಜ್ಜನರಿಗೆ ಆನಂದ ಕೊಡಲಿಕ್ಕಾಗುವುದಿಲ್ಲ, ಒಬ್ಬನಿಗೆ ದುಃಖ ಕೊಡ್ತಾನೆ. ಸದಾನಂದಂ ಆಚಾರ್ಯರು ಹೇಳ್ತಾರೆ, ಸಜ್ಜನರಿಗೆ ಆನಂದ ಕೊಡೋದು ಭಗವಂತನ ಮೂಲ ಉದ್ದೇಶ. ಬಹುಜನರಿಗೆ ಆನಂದವನ್ನು ಕೊಡ್ತಾನೆ, ಯಾರೋ ಒಬ್ಬನಿಗೆ ದುಃಖ ಕೊಡ್ತಾನೆ. ದುಃಖ ಕೊಟ್ಟ ಅಂತಂದರೆ ಇದು ಸರಿಯಾ ದೇವರಿಗೆ? ಇದಾದರೂ ತಪ್ಪಲ್ವಾ ಅಂತಂದರೆ ಅದನ್ನು ಭಾಗವತಲ್ಲಿ ಹೇಳ್ತಾರೆ, ಯಥಾಪರಾಧಂ ನನು ದಂಡದಾತ. ವಾದಿರಾಜರು ಅದನ್ನು ಬಹಳ ಸೊಗಸಾಗಿ ಹೇಳ್ತಾರೆ. ಕಾಳಿಯನಿಗೆ ಹಿಂಸೆ ಕೊಟ್ಟಂತೆ ದೇವರು. ಏನು ಮಾಡಿದ? ತಲೆಗೆ ತುಳಿದಂತೆ. ತಸ್ಯೋನ್ನತೇಶು ಸಪನೇಶು ನನರ್ಥ ಕೃಷ್ಣ. ಅವನ ಹೆಡೆಯ ಮೇಲೆ ಜೋರಾಗಿ ಕುಣಿದ ಅಂತೆ ನಮ್ಮ ದೇವರು. ದೇವರಿಗೆ ಭಾರೀ ಖುಷಿ, ಯಾಕೆಂದರೆ ನೃತ್ಯ ಮಾಡಬೇಕು ಅಂತಿತ್ತು, ಒಳ್ಳೆಯ ಸ್ಟೇಜೇ ಸಿಗಲಿಲ್ಲ ಅಂತೆ. ಕಾಳಿಯನ ಹೆಡೆಗಿಂತ ದೊಡ್ಡ ಸ್ಟೇಜ್ ಯಾವುದುಂಟು? ಅದು ತಸ್ಯೋನ್ನತೇಶು ಪಣೇಶು, ಉನ್ನತವಾದ ಪಣ. ಅದರಲ್ಲಿ ನಮ್ಮ ದೇವರು ನೃತ್ಯ ಮಾಡಿದ ಅಂತೆ. ದೇವರು ನೃತ್ಯ ಮಾಡಿದರೆ ಬ್ರಹ್ಮಾದಿಬಿರ್ ಕುಸುಮವರ್ಷಿವಿರ್ ಈಡ್ಯಮಾನ. ಆ ಬ್ರಹ್ಮಾದಿ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರಂತೆ. ಇಂಥ ನೃತ್ಯ ನೋಡಲಿಲ್ಲ ಅಂತೆ. ಎಲ್ಲ ದೇವರ ಹೆಸರಲ್ಲಿ ಕುಣಿಯೋರು ಇರ್ತಾರೆ, ದೇವರೇ ಕುಣಿಯುವುದನ್ನು ಎಲ್ಲಿಯಾದರೂ ನೋಡಿದ್ದಾರೆ. ಆ ದೇವತೆಗಳಿಗೆ ಭಾರೀ ಆನಂದ ಅಂತೆ. ಕುಸುಮ ವರ್ಷಿಬಿಹಿ, ದೇವಲೋಕದ ಪುಷ್ಪವನ್ನು ವರ್ಷಣೆ ಮಾಡಿದರು, ತಮ್ಮ ಮನ ಪುಷ್ಪವನ್ನು ಸಮರ್ಪಣೆ ಮಾಡಿದರು. ನಮ್ಮ ದೇವರು ಆ ಕಾಳಿಯನ ಮೇಲೆ ಕುಣಿದ ಅಂತೆ. ಸಾಮಾನ್ಯವಾಗಿ ಕಾಳಿಯನ ಮೇಲೆ ಕುಣಿದಾಗ ದೇವರು ಹೇಗೆ ಕುಣಿದಿರಬಹುದು ಅಂತ ನೀವು ಸಲ ಆಲೋಚನೆ ಮಾಡಿ. ನಮ್ಮ ಮಕ್ಕಳು ಡಯಸಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಡ್ಯಾನ್ಸ್ ಮಾಡುವಾಗ ಸ್ವಲ್ಪ ಜಾರಿ ಬೀಳ್ತಾರೆ, ಹೆಜ್ಜೆ ತಪ್ಪಿ ಹೋಗ್ತದೆ. ಬಂದು ಕೇಳ್ತಾರೆ ಆ ಯಜಮ್ಮ, ಯಾಕೆ ನನ್ನ ಮಗುವಿನ ಸ್ಟೇಜ್ ಪರ್ಫಾರ್ಮೆನ್ಸ್ ಚೆನ್ನಾಗೇ ಆಗಲಿಲ್ಲ ಅಂತ. ಅವ್ರು ಹೇಳೋದೇನು ಗೊತ್ತೋ, ಯಜಮಾನರು ಮನೆಯ ತಾಯಿ ತಂದೆಯವರೆಲ್ಲ, ನಿಮ್ಮ ಸ್ಟೇಜ್ ಸರಿ ಇಲ್ಲ ಅಂತ. ಮಗು ಸರಿ ಇಲ್ಲ ಅಂತ ಹೇಳಿಕ್ಕೆ ತಯಾರಿದೆ. ಮಗುವಿನ ಕಾಲು ಚೆನ್ನಾಗಿದೆ, ಒಳ್ಳೆಯ ನೃತ್ಯ ಮಾಡುತ್ತೆ, ಅದರ ಸ್ಟೇಜ್ ಸರಿ ಇಲ್ಲ ಅಂತ. ಒಂದ್ಸಲ ಕೃಷ್ಣನನ್ನು ನೆನಪಿಸಿ, ಎಂಥ ಸ್ಟೇಜ್ ಕೊಟ್ಟಿದ್ದಾರೆ ಅಂತ. ಅಲುಗಾಡುವ ಸ್ಟೇಜ್ ಕೊಟ್ಟಿದ್ದಾರೆ. ಕಾಳಿಯನ ಹೆಡೆ ಅಂದರೆ ಹೇಗಿರ್ತದೆ ನೀವು ಆಲೋಚನೆ ಮಾಡಿ. ಆ ಕಾಳಿಯ ಮೇಲೆ ತುಳಿದರೆ ಅವನು ಆಚೆ ಅಲ್ಲಾಡ್ತದೆ, ಒಂದು ಹೆಡೆ ಈಚೆ ಹೋಗ್ತದೆ, ಒಂದು ಹೆಡೆ ಆಚೆ ನಮ್ಮ ದೇವರು ಹಾರಿ ಹಾರಿ ಕುಣಿದು ಕುಪ್ಪಳಿಸಿ ನೃತ್ಯ ಮಾಡಿದ್ದಾನೆ ಅಂತ. ನೃತ್ಯ ಮಾಡಲಿಕ್ಕೆ ಗೊತ್ತಿದ್ದರೆ ಸ್ಟೇಜ್ ಹೆಂಗಿದ್ರೂ ಮಾಡಲಿಕ್ಕಾಗುತ್ತೆ ಅಂತ ನಮ್ಮ ದೇವರು ತೋರಿಸಿದ್ದಾನೆ ಅಂತ. ನಾವು ಕೃಷ್ಣನ ಹತ್ರ ಹೇಳಬೇಕಂತೆ, ಕಾಳಿಯನ ಹೆಡೆಯ ಮೇಲೆ ಬೇಡ, ನಮ್ಮ ಹೃದಯದಲ್ಲಿರುವ ಸರ್ಪ ಇದೆ, ಬುಸುಗುಡ್ತಾ ಇರ್ತದೆ. ಅದಕ್ಕೂ ಒಂದು 10 ಎಡೆಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ದೋಷಗಳಿಂದ ತುಂಬಿರತಕ್ಕ, ವಿಷಯದಿಂದ ತುಂಬಿದ ಆ ಕಾಳಿಯನು ಕೂಡ ಆ ಹೆಡೆ ಅರಳಿಸಿ ಕುಡಿತಾ ಇರ್ತಾನೆ. ನಾವು ದೇವರ ಹತ್ರ ಹೇಳಬೇಕಂತೆ, ಆ ಕಾಳಿಯನ ಕತೆ ಮುಗಿಯಿತು. ಈ ಕಾಳಿಯನ ಹೆಡೆಯ ಮೇಲೆ ನೃತ್ಯ ಮಾಡಬೇಕಾದ್ದು ಏನು ಅಂತಂದರೆ, ಆ ಕಾಳಿಯನ ಹೆಡೆಯ ಮೇಲೆ ಕುಣಿದು ರಕ್ತಂವವಂತಂ ಉರು ಸನ್ನದಿಯಂ ನಿತಾಂತಂ, ಅವನು ರಕ್ತ ಕಾರುವ ಹಾಗೆ ಮಾಡಿದಾನೆ. ರಕ್ತ ಕಾರಿಸಿದ್ದಲ್ಲ, ಅದರ ಜೊತೆಗೆ ಆ ವಿಷವನ್ನು ಎಲ್ಲ ಕಾರುವ ಹಾಗೆ ಮಾಡಿದ. ನಮ್ಮಲ್ಲಿಯೂ ಹಾಗೆ ಅಂತೆ. ಆ ಮನಸ್ಸಿನ ಎಡೆಯಲ್ಲಿ ಕುಣಿದು ಅಲ್ಲಿರ್ತಕ್ಕಂತಹ ಏನು ದೋಷಗಳಿವೆ, ಕಲ್ಮಶಗಳಿವೆ, ಅದನ್ನೆಲ್ಲ ಹೊರಗೆ ಹಾಕಿ ಶುದ್ಧ ಮಾಡುವಂತ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಂತೆ. ನಮ್ಮ ದೇವರು ಆ ಹೆಡೆಯನ್ನು ತುಳಿದಾನೆ, ಬಾಲವನ್ನು ಎತ್ತಿ ಹಿಡಿದಾನಂತೆ. ಹೇಳ್ತಾರೆ, ಯಥಾಪರಾಧಂ ದಂಡದಾತ ಅಂತ. ಅಪರಾಧ ಎಷ್ಟಿದೆ ಅಷ್ಟೇ ದಂಡನೆ ಮಾಡ್ತಾನಂತೆ ದೇವರು. ನಮ್ಮ ಸರ್ಕಾರಕ್ಕೆಲ್ಲ ಗೊತ್ತಿಲ್ಲ, ಯಾರೋ ಅಪರಾಧ ಮಾಡೋದು, ಯಾರಿಗೋ ಶಿಕ್ಷೆ.
ನಮ್ಮ ದೇವರದು ಹಾಗಲ್ಲ. ಕಾಳಿಯನೇ ಅನ್ಯಾಯ ಮಾಡಿತ್ತು, ಕಾಳಿಯ ಇಡೀ ಅನ್ಯಾಯ ಮಾಡಲಿಲ್ಲ, ಅವನ ಹೆಡೆ ಅನ್ಯಾಯ ಮಾಡಿತ್ತು. ವಿಷವನ್ನು ವಮನೆ ಮಾಡಿದ್ದು ಹೆಡೆ, ಅದನ್ನು ತುಳಿದಂತೆ. ಅಪರಾಧಂ ಯಥಾಪರಾಧಂ, ಅವನ ಪುಚ್ಛ ಏನೂ ಮಾಡಲಿಲ್ಲ, ಅದನ್ನು ಎತ್ತಿ ಹಿಡಿದಂತೆ. ಪುಚ್ಛ ನೀನೇನು ಅನ್ಯಾಯ ಮಾಡಲಿಲ್ಲ, ಎತ್ತಿ ಹಿಡಿತೇನೆ. ಒಂದೇ ಕಾಳಿಯನಲ್ಲಿ ಒಂದು ಭಾಗವನ್ನು ಎತ್ತಿ ಹಿಡಿದು ಅದನ್ನು ಶಾಬಾಷಿ ಅಂತ ಹೇಳಿದಂತೆ, ಇನ್ನೊಂದು ಭಾಗ ತಪ್ಪು ಮಾಡಿದ್ದನ್ನು ಹೊಡೆದಂತೆ. ಒಂದೇ ಮನೆಯಲ್ಲಿ ಒಬ್ಬರಿಗೆ ಹೊಡಿತಾನೆ, ಒಬ್ಬರಂತ ಎತ್ತಿ ಹಿಡಿತಾನೆ. ಯಥಾಪರಾಧಂ ನಾನು ದಂಡದಾತ, ಯಾವುದೋ ಒಂದು ಅಪರಾಧ ಅದಕ್ಕೆ ಭಗವಂತ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿರ್ತಾನೆ. ಸತಾಮ ನೋಡಿ, ಯಾರು ಒಳ್ಳೆಯದ್ದು ಪುಚ್ಛ ಭಾಗ ಅದಕ್ಕೆ ದೇವರ ಆನಂದವನ್ನೇ ಕೊಟ್ಟ, ತಲೆಯ ಭಾಗಕ್ಕೆ ಮಾತ್ರ ದುಃಖವನ್ನು ಕೊಟ್ಟದ್ದು. ಹಾಗಾಗಿ ನಾವು ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು? ಸದಾನಂದಂ, ನಮ್ಮಲ್ಲಿ ಸತ್ವ ಇದ್ದರೆ, ನಮ್ಮಲ್ಲಿ ದೋಷ ಇಲ್ಲ ಅಂತಾದರೆ ಭಗವಂತ ನಮಗೆ ಆನಂದವನ್ನು ಕೊಡ್ತಾನೆ. ಹಾಗಾದರೆ ದೇವರ ಹತ್ರ ನಾವು ಏನು ಹೇಳಬೇಕು ಅಂತಂದರೆ, ಆನಂದ ಕೊಡುವಂತಲ್ಲ, ನಂದು ತಪ್ಪು ಇದ್ದರೆ, ನಂದು ಪಾಪ ಇದ್ದರೆ ಉಂಟೆ, ಅದನ್ನು ಪರಿಹಾರ ಮಾಡಿ ನನಗೆ ಆನಂದವನ್ನು ಕೊಡುವಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಂತೆ. ರಾಮದೇವರ ಪೂಜೆ ವೈಭವದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ದ್ವಾರಕಾನಾಥ ಕುಟುಂಬದವರು ಮಾಡಿಸಿದ್ದಾರೆ.